ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟ್ರಿಗ್ನೋಮೆಟ್ರಿಯ ಸೆಕೆಂಡ್ ಪಾರ್ಟನ್ನು ನೋಡ್ತಾ ಹೋಗೋಣ. ಸೊ ಟ್ರಿಗ್ನೋಮೆಟ್ರಿಯ ಸೆಕೆಂಡ್ ಪಾರ್ಟಲ್ಲಿ ನಾವು ಏನು ಕಲ್ತಿದ್ದೀವಿ ಈಗಾಗಲೇ. ಸೊ ಫಸ್ಟ್ ಎಕ್ಸಸೈಸನ್ನು ಮುಗಿಸಿದ್ದೀವಿ. ಸೊ ಫಸ್ಟ್ ಎಕ್ಸಸೈಸ್ ಮುಗಿದ ಮೇಲೆ ಸೆಕೆಂಡ್ ಎಕ್ಸಸೈಸ್. ಸೊ ಇದೇನು ಹೇಳುತ್ತೆ ನಮಗೆ, ಎಕ್ಸಸೈಸ್ 3.2. ಸೊ ಅದಕ್ಕೆ ಹೋಗಿದ್ದ ಮುಂಚೆ ನಾವು ಸೈನ್ಸ್ ಕಲಿಬೇಕಿಲ್ಲಿ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಿದ್ದಾವೆ ಅದರ ಸೈನ್ಸ್ಗಳನ್ನು ಕಲಿತಾ ಹೋಗಬೇಕು. ಏನಿದ್ದಾವೆ 6 ಫಂಕ್ಷನ್ಸ್ ಇದ್ದಾವೆ. ಸೊ ನಿಮಗಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು. ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಓಕೆ, ಕೊಸೆಕ್, ಸೆಕ್ ಆರ್ ಕಾಟ್, ಪ್ರತಿಯೊಂದು ಫಾರ್ಮುಲಾಗಳು ಗೊತ್ತಿರಬೇಕು ನಿಮಗೆ. ಸೈನ್ ಅಂದರೆ 1/ಕೊಸೆಕ್ ಅಥವಾ ಕೊಸೆಕ್ ಅಂದರೆ 1/ಸೈನ್. ಓಕೆ, ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/ಕೊಸೆಕ್ ಎಕ್ಸ್. ಇವೇ ಟ್ರಾನ್ಸ್ಫಾರ್ಮೇಷನ್ ಕೂಡ ಆಗ್ಬೋದು. ಕೊಸೆಕ್ ಎಕ್ಸ್ ಈಕ್ವಲ್ ಟು 1/ಸೈನ್ ಎಕ್ಸ್. ದೆನ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1/ಸೆಕ್ ಎಕ್ಸ್. ಇದೇ ಥರ ಸೆಕ್ ಎಕ್ಸ್ ಇಸ್ ಈಕ್ವಲ್ ಟು 1/ಕಾಸ್ ಎಕ್ಸ್. ನೆಕ್ಸ್ಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1/ಕಾಟ್ ಎಕ್ಸ್ ಅಥವಾ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 1/ಟ್ಯಾನ್ ಎಕ್ಸ್. ಸೊ ಈ ಥರ ಕೂಡ ಬದಲಾವಣೆಯನ್ನು ನೀವು ಮಾಡ್ಕೋಬೋದು, ಹೌದಾ. ಸೊ ಜೊತೆಗೆ 3 ಐಡೆಂಟಿಟಿಗಳು ಗೊತ್ತಿರಬೇಕು ನಿಮಗೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೆಕ್ ಸ್ಕ್ವೇರ್ ಎಕ್ಸ್. 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವೇರ್ ಎಕ್ಸ್. ಸೊ ಈ ಫಾರ್ಮುಲಾಗಳು, ದೀಸ್ ಆರ್ ಐಡೆಂಟಿಟೀಸ್. ಇವು 3 ಐಡೆಂಟಿಟೀಸು, ಇವು ರೆಸಿಪ್ರೋಕಲ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದು ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಫೈನ್, ಓಕೆ. ಈಗ ನಾವೇನು ಮಾಡೋಣ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದು ಯಾವ್ಯಾವ ಕ್ವಾಡ್ರಂಟಲ್ಲಿ ಯಾವ್ಯಾವ ರೇಷಿಯೋ ಇರುತ್ತೆ ನೋಡಿ. ನಾವು ನಾರ್ಮಲಾಗಿ ಟ್ರಿಗ್ನೋಮೆಟ್ರಿಯನ್ನು ಕನ್ಸಿಡರ್ ಮಾಡೋದು ಹೆಂಗೆ ಕನ್ಸಿಡರ್ ಮಾಡ್ತೀವಿ? ವಿ ಕನ್ಸಿಡರ್ ಇಟ್ ಆನ್ ದ ಬೇಸಿಸ್ ಆಫ್, ಓಕೆ, ವಿ ಕನ್ಸಿಡರ್ ಇಟ್ ಆನ್ ದ ಬೇಸಿಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಥರ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರುತ್ತೆ, ಅಥವಾ ಈ ಥರನೂ ನೀವು ತಗೋಬೋದು, ಹೌದಾ. ಸೊ ಇದು ಪರ್ಪೆಂಡಿಕ್ಯುಲರ್ ಅಥವಾ ಅಪೋಸಿಟ್ ಸೈಡ್. ಇದು ಟೀಟಾ ಇರುತ್ತೆ ಇಲ್ಲಿ. ದಿಸ್ ಈಸ್ ಬೇಸ್ ಅಥವಾ ಅಡ್ಜಸೆಂಟ್ ಸೈಡ್ ಅಂತೀವಿ. ಸಮ್ ಬುಕ್ಸಲ್ಲಿ ಬೇಸ್ ಅಂತ ಇರ್ತಾರೆ, ಸಮ್ ಬುಕ್ಸಲ್ಲಿ ಅಡ್ಜಸೆಂಟ್ ಅಂತ ಯೂಸ್ ಮಾಡಿರ್ತಾರೆ. ಸಮ್ ಬುಕ್ಕಲ್ಲಿ ಪರ್ಪೆಂಡಿಕ್ಯುಲರ್, ಸಮ್ ಬುಕ್ಕಲ್ಲಿ ಅಪೋಸಿಟ್. ಸೊ ಇದು ಹೈಪೋಟನಸ್ ಸೈಡ್. ಸೊ ಇಲ್ಲಿ ನೀವು ನೋಡಿದಾಗ ನೋಡಿ, ಇಲ್ಲಿ ಇದು ಯೂಸುವಲಿ ನಾವು ಕನ್ಸಿಡರ್ ಮಾಡೋದು ಇದನ್ನು ವಾಯ್ ಎಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ಕ್ವಾಡ್ರಂಟಲ್ಲಿ ಇದು ವಾಯ್ ಎಕ್ಸಸ್ ಆಗಿರುತ್ತೆ, ಹೌದಾ. ಇದು ಎಕ್ಸ್ ಎಕ್ಸಸ್ ಆಗಿರುತ್ತೆ. ನೀವು ನೋಡಿದರೆ ಗೊತ್ತಾಗುತ್ತೆ. ಅಡ್ಜಸೆಂಟ್ ಹೈಪೋಟನಸ್, ಸಾರಿ, ಅಡ್ಜಸೆಂಟ್ ಅಪೋಸಿಟ್, ಈ ಕಡೆ ಇದು ಹೈಪೋಟನಸ್. ಸೊ ನೀವು ನಾರ್ಮಲ್ ಆಗಿ ನೋಡಿದಾಗ ಸೈನ್ ಏನಿದೆ ನಮ್ಮ ಫಾರ್ಮುಲಾ, ಸೈನ್ ಎಕ್ಸ್ ಫಾರ್ಮುಲಾ ಏನಿದೆ, ಅಪೋಸಿಟ್ ಬೈ ಹೈಪೋಟನಸ್. ಇಫ್ ಇಟ್ ಈಸ್ ಇನ್ ಫಸ್ಟ್ ಕ್ವಾಡ್ರಂಟ್, ಇದು ನಾನು ಫಸ್ಟ್ ಕ್ವಾಡ್ರಂಟಲ್ಲಿ ಇಟ್ಟರೆ ಏನಾಗುತ್ತೆ, ನಂದು ವಾಯ್ ಎಕ್ಸಸ್ಸು. ಓಕೆ, ನಿಮಗೊಂದು ಹೊಸ ಪೇಜಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೊ ಇವು 4 ಕ್ವಾಡ್ರಂಟು. ಸೊ ಫಸ್ಟ್ ಕ್ವಾಡ್ರಂಟಲ್ಲಿ ಇಫ್ ಐ ಪುಟ್ ಮೈ ಟ್ರಯಾಂಗಲ್ ಈ ಥರ ಇಟ್ಟು ಅನ್ಕೊಳ್ಳಿ. ಸೊ ಇದು ಅಡ್ಜಸೆಂಟು, ಅಪೋಸಿಟು, ಹೈಪೋಟನಸ್ಸು. ಸೊ ಸೈನ್ ಎಕ್ಸ್ ಪ್ರಕಾರ ಫಸ್ಟ್ ಕ್ವಾಡ್ರಂಟಲ್ಲಿ ಏನಾಯ್ತು, ಅಪೋಸಿಟ್ ಬೈ ಹೈಪೋಟನಸ್. ಇದೇನಿದೆ ವಾಯ್. ಸೊ ವಾಯ್ ಪಾಸಿಟಿವ್ ಇದೆ, ಹೈಪೋಟನಸ್ ಇದು ಕೂಡ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಬೈ ಪಾಸಿಟಿವ್ ಸೈನ್ ಎಕ್ಸ್ ಏನಾಯ್ತು, ಪಾಸಿಟಿವ್ ಆಯ್ತು ಇನ್ ಫಸ್ಟ್ ಕ್ವಾಡ್ರಂಟ್, ಹೌದಾ. ನೋಡಿ, ಇಲ್ಲಿ ಎಕ್ಸು ಪಾಸಿಟಿವ್ ಇದೆ, ವಾಯು ಪಾಸಿಟಿವ್ ಇದೆ ಫಸ್ಟ್ ಕ್ವಾಡ್ರಂಟಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಏನಾಗ್ತವೆ, ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೈನ್, ಕಾಸ್, ಟ್ಯಾನ್ ಎಲ್ಲವೂ ಏನಾಗಿಬಿಡ್ತವೆ, ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿಲ್ ಬಿಕಮ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರಂಟ್. ಸೊ ಫಸ್ಟ್ ಕ್ವಾಡ್ರಂಟ್ ಒಳಗೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗಿರ್ತವೆ, ಪಾಸಿಟಿವ್ ಆಗಿರ್ತವೆ, ಹೌದಾ. ಈಗ ಅದೇ ಸೆಕೆಂಡ್ ಕ್ವಾಡ್ರಂಟಲ್ಲಿ ತಗೊಳ್ಳಿ ನೀವು. ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಾಗುತ್ತೆ ನೋಡಿ. ಸೊ ಇದೇ ಟ್ರಯಾಂಗಲನ್ನು ತಂದು ನಾನು ಸೆಕೆಂಡ್ ಕ್ವಾಡ್ರಂಟಲ್ಲಿ ಇಟ್ಟೆ, OH. ಬಟ್ ಇಲ್ಲಿ ನೋಡಿ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಎ ಈಸ್ ನೆಗೆಟಿವ್, ಅಡ್ಜಸೆಂಟ್ ಏನಿರುತ್ತೆ ಇದು ನೆಗೆಟಿವ್ ಇರುತ್ತೆ, ಹೌದಾ. ಅಪೋಸಿಟ್ ಇನ್ಕ್ರೀಸ್ ಇರುತ್ತೆ, ಅಂದರೆ ಪಾಸಿಟಿವ್ ಇರುತ್ತೆ, ಹೈಪೋಟನಸ್ ಪಾಸಿಟಿವ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ನಾನೇನು ಹೇಳಿದೆ, ಎ ಮಾತ್ರ ನೆಗೆಟಿವ್, O ಪಾಸಿಟಿವ್ ಮತ್ತು H ಪಾಸಿಟಿವ್, ಹೌದಾ. ಅಂದರೆ ಏನಾಗುತ್ತೆ, ಎಯನ್ನು ಯೂಸ್ ಮಾಡ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅಂದರೆ ಅಡ್ಜಸೆಂಟ್ ಸೈಡಿಂದ ಬರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನೆಗೆಟಿವ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಪಾಸಿಟಿವ್ ಆಗುವ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಇಲ್ಲಿ ಸೈನ್ ಎಕ್ಸನ್ನು ಡಿಫೈನ್ ಮಾಡಿದರೆ ಏನಾಗುತ್ತೆ, O/H. O/H ಅಂದರೆ ಏನಾಯ್ತದು, ಪಾಸಿಟಿವ್ ಆಯಿತು. ಸೊ ಸೈನ್ ಎಕ್ಸ್ ಇಸ್ ಪಾಸಿಟಿವ್. ಬಟ್ ನಾವು ಕಾಸ್ ಎಕ್ಸನ್ನು ಡಿಫೈನ್ ಮಾಡಿದರೆ ನೋಡಿ, ಇಲ್ಲಿ ಕಾಸ್ ಎಕ್ಸನ್ನು ಡಿಫೈನ್ ಮಾಡಿದರೆ A/H ಆಗುತ್ತೆ, ಹೌದಾ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, A/H. ಎ ಅಂದರೆ ನೆಗೆಟಿವ್ ಇದೆ ನಮ್ಮದು. ಸೊ ನೆಗೆಟಿವ್
ಎಚ್ ಇಸ್ ಪಾಸಿಟಿವ್. ಸೊ ನೆಗೆಟಿವ್ ಬೈ ಪಾಸಿಟಿವ್ ಅಂದರೆ ಕಾಸ್ ನೆಗೆಟಿವ್ ಆಗುತ್ತೆ. ಸೊ ಕಾಸ್ ನೆಗೆಟಿವ್ ಆಯ್ತಂದರೆ ಆಬ್ವಿಯಸ್ಲಿ ಸೆಕ್ ಕೂಡ ನೆಗೆಟಿವ್ ಆಗುತ್ತೆ. ಸೈನ್ ಪಾಸಿಟಿವ್ ಇದೆ. ಅದೇ ನೀವು ಟ್ಯಾನ್ ತೊಗೊಂಡ್ರೆ ಟ್ಯಾನಲ್ಲೂ ಕೂಡ ಎ ಬರುತ್ತೆ, ಮೈನಸ್ ಎ ಬೈ ಎ ಓ ಬರುತ್ತೆ. ಸೊ ಟ್ಯಾನಲ್ಲೂ ಎ ಬರೋದ್ರಿಂದ ಏನಾಗುತ್ತೆ, ಇದು ಕೂಡ ನೆಗೆಟಿವ್ ಆಗುತ್ತೆ. ಸಾರಿ, ಮೈನಸ್ ಓ ಬೈ ಎ. ಸೊ ಇದು ಕೂಡ ನೆಗೆಟಿವ್ ಆಗುತ್ತೆ. ಓ ಬೈ ಮೈನಸ್ ಎ ಇರೋದ್ರಿಂದ ಇದು ಕೂಡ ನೆಗೆಟಿವ್ ಆಗುತ್ತೆ. ಸೊ ಇನ್ ಆರ್ಡರ್ ಈಸಿಯಾಗಿ ನಿಮಗೆ ತಿಳ್ಕೊಬೇಕಂದ್ರೆ, ಸೊ 4 ಕ್ವಾಡ್ರಂಟಲ್ಲಿ ಫಸ್ಟಲ್ಲಿ ನಮ್ಮದು ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇರ್ತವೆ. ಸೆಕೆಂಡಲ್ಲಿ ಸೈನ್ ಆ್ಯಂಡ್ ಕೊಸೆಕ್ ಪಾಸಿಟಿವ್ ಇರ್ತವೆ. ಥರ್ಡಲ್ಲಿ ಟ್ಯಾನ್ ಆ್ಯಂಡ್ ಕಾಟ್. ಯಾಕಂದರೆ ನೀವು ಥರ್ಡಲ್ಲಿ ಇದೇ ಟ್ರಯಾಂಗಲನ್ನು ನೀವು ಥರ್ಡಲ್ಲಿ ಟ್ರೂ ಕೂಡ, ಅವಾಗ ಏನಾಗುತ್ತೆ, ದಿಸ್ ರೇಷಿಯೋ ಇಸ್ ಎಕ್ಸ್, ದಿಸ್ ಈಸ್ ವೈ. ಸೊ ಎರಡೂ ನೆಗೆಟಿವ್ ಆಗ್ತವೆ. ಸೊ ಎರಡೂ ನೆಗೆಟಿವ್, ಓ ಆ್ಯಂಡ್ ಎ ಎರಡೂ ನೆಗೆಟಿವ್ ಅಂದರೆ ನೆಗೆಟಿವ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗೋದು ಟ್ಯಾನ್ ಮಾತ್ರ. ಸೊ ಟ್ಯಾನ್ ಆ್ಯಂಡ್ ಕಾಟ್ ಪಾಸಿಟಿವ್. ಸೊ ಎ ಎಸ್ ಟಿ ಸಿ ಇಲ್ಲೇ ಕಾಸ್ ಪಾಸಿಟಿವ್ ಆಗುತ್ತೆ. ಲಾಸ್ಟ್ನೇ ರೇಷಿಯೋದಲ್ಲಿ ಕಾಸ್ ಪಾಸಿಟಿವ್. ಯಾಕಂದರೆ ಇಲ್ಲಿ ಏನಾಗಿರುತ್ತೆ, ಅಡ್ಜಸೆಂಟ್ ಸೈಡ್ ಎ ಪಾಸಿಟಿವ್ ಆಗುತ್ತೆ, ಆದರೆ ಪರ್ಪೆಂಡಿಕ್ಯುಲರ್ ಓ ನೆಗೆಟಿವ್ ಆಗುತ್ತೆ. ರೈಟ್. ಸೊ ನೋಡಿ, ಈ ಒಂದು ಸೆಕ್ಷನನ್ನು ನೀವು ಈಸಿಯಾಗಿ ನೆನಪಿಡಬೇಕು. ಇದು ಹೆಂಗೆ ಬಂತು ಅಂತ ನಾನು ಜಸ್ಟ್ ಬ್ರೀಫಾಗಿ ಹೇಳಿದೆ. ಸೊ ಇಲ್ಲಿ ಏನು ನೆನಪಿಡ್ಬೇಕು ನೀವು ಅಂದರೆ, ಎ ಎಸ್ ಟಿ ಸಿ ಫಸ್ಟ್ ಕ್ವಾಡ್ರಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇರ್ತವೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಎಸ್ ಅಂದರೆ ಸೈನ್ ಫಂಕ್ಷನ್ ಪಾಸಿಟಿವ್ ಇರುತ್ತೆ. ಸೈನ್ ಜೊತೆಗೆ ಸೈನ್ ಮತ್ತು ಕೋಸೆಕ್, ಟ್ಯಾನ್ ಮತ್ತು ಕಾಟ್, ಕಾಸ್ ಮತ್ತು ಸೆಕ್ ಇವೇನಿರ್ತವೆ ಇಲ್ಲಿ ಪಾಸಿಟಿವ್ ಆಗಿರ್ತವೆ. ಓಕೆ, ನೀವು ಈಸಿಯಾಗಿ ಹೆಂಗೆ ನೆನ್ಬೋದು, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. A for all trigonometric ratio positive. Second quadrant students, sine and cosec positive, take coffee. Tan and cot positive in third quadrant, cos and sec positive in the fourth quadrant. ಇನ್ನು ಉಳಿದ ರೇಷಿಯೋಗಳೆಲ್ಲ ನೆಗೆಟಿವ್ ಇರ್ತವೆ. ಇಲ್ಲಿ ಸೈನ್ ಆ್ಯಂಡ್ ಕೊಸೆಕ್ ಪಾಸಿಟಿವ್ ಅಂದರೆ ಕಾಸ್, ಕಾಟ್, ಟ್ಯಾನ್, ಸೆಕ್, ಕಾಸ್ ಸೆಕ್, ಟ್ಯಾನ್ ಕಾಟ್ ಇಲ್ಲೇ ನೆಗೆಟಿವ್ ಇರ್ತವೆ. ಇಲ್ಲಿ ಟ್ಯಾನ್ ಪಾಸಿಟಿವ್ ಅಂದರೆ ಸೈನ್ ಕಾಸ್, ಸೆಕ್ ಕೊಸೆಕ್ ಅವು ನೆಗೆಟಿವ್ ಇರ್ತವೆ. ಕಾಸ್ ಸೆಕ್ ಪಾಸಿಟಿವ್ ಅಂದರೆ ಸೈನ್ ಕೊಸೆಕ್, ಟ್ಯಾನ್ ಕಾಟ್ ಅವು ಇಲ್ಲೇ ನೆಗೆಟಿವ್ ಇರ್ತವೆ. ಸೊ ಈ ಒಂದು ರೇಷಿಯೋಸನ್ನು ನೀವು ನೆನಪಿಡಬೇಕು. ಎ ಎಸ್ ಟಿ ಸಿ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ಆಲ್ ಆರ್ ಪಾಸಿಟಿವ್, ಸೈನ್ ಪಾಸಿಟಿವ್, ಟ್ಯಾನ್ ಪಾಸಿಟಿವ್, ಕಾಸ್ ಪಾಸಿಟಿವ್. ಈ ರೇಷಿಯೋ ನೀವು ಇಲ್ಲಿ ನೆನಪಿಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಈ ಫಾರ್ಮುಲಾಗಳನ್ನು ನೀವು ನೆನಪಿಡಬೇಕು. ಸೊ ಈಗ ನಾವು ಏನು ಮಾಡೋಣ ಅಂದರೆ, ಎಕ್ಸಸೈಸ್ 3.2 ಅದರದ್ದು ಒಂದೆರಡು ಪ್ರಾಬ್ಲಮ್ಗಳನ್ನು ನೋಡೋಣ. ಹೌದಾ, ಇಲ್ಲಿದೆ ನೋಡಿ. ಫಸ್ಟ್ ಪ್ರಾಬ್ಲಮನ್ನು ನಾನೀಗ ಸಾಲ್ವ್ ಮಾಡೋಣ. ಏನಿದೆ ನೋಡಿ ಫಸ್ಟ್ ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -1/2, ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಕಾಸ್ ಎಕ್ಸ್ ಏನಿದೆ -1/2 ಇದೆ. ಸೊ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1/2, ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ನೋಡಿರಿ ಸೊಲ್ಯೂಷನ್ ಯಾವ ಥರ ಮಾಡಬೇಕು ನೋಡೋಣ. ನೋಡಿ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ, -1/2. ಸೊ ಯಾವಾಗಲೂ ಇನ್ನು 5 ರೇಷಿಯೋಗಳನ್ನು ನಾವು ಕಂಡುಹಿಡಿಬೇಕು. ಕಾಸ್ ಎಕ್ಸ್ ರೇಷಿಯೋ ಸಿಗ್ತದೆ ನಿಮ್ಗೆ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಕಾಸ್ ಆ್ಯಂಡ್ ಸೆಕ್ ಬೋತ್ ಆರ್ ರೆಸಿಪ್ರೋಕಲ್ಸ್. ಸೊ ನೋಡಿ ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -1/2 ಕೊಟ್ಟಿದ್ದಾರೆ. ಸೊ ಈಗೇನಾಗುತ್ತೆ, ಸೆಕ್ ಎಕ್ಸ್ ಈಸ್ ನಥಿಂಗ್ ಬಟ್ 1/cos x. ಅಂದರೆ ಇದ್ರ ರಿವರ್ಸ್ ಮಾಡಿ 1/-1/2. ಹೌದಾ, ಈ 2 ಮೇಲೆ ಕಳಿಸ್ಬಿಟ್ರೆ ಏನಾಯ್ತು, 2/-1 ಆಯಿತು. ಸೊ 2/-1 ಈಸ್ ನಥಿಂಗ್ ಬಟ್ -2. ಹೌದಲ್ವಾ? ಸೊ 2/-1 ಈಸ್ ನಥಿಂಗ್ ಬಟ್ -2 ಆಯಿತು. ಓಕೆ, ಸೊ ಈಗೇನಾಯ್ತು, ಕಾಸ್ ಸಿಕ್ತು, ಸೆಕ್ ಸಿಕ್ತು. ಈಗ ನೆಕ್ಸ್ಟ್ ಏನು ಸಿಗಬೇಕು, ಸೈನ್, ಕೊಸೆಕ್, ಟ್ಯಾನ್, ಕಾಟ್. ಸೊ ಸೈನ್ ಹೇಗೆ ಸಿಗುತ್ತೆ, ಐಡೆಂಟಿಟಿ ಫಾರ್ಮುಲಾ ಇದೆ ನಮಗೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ವಿ ನೋ ದ್ಯಾಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಹೌದಾ? ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ನೋಡಿ ಇಲ್ಲಿ ಕಾಸ್ ಎಕ್ಸ್ ಸಿಕ್ತು, ಸೆಕ್ ಎಕ್ಸ್ ಸಿಕ್ತು. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಬಟ್ ನಮಗೆ ಬೇಕಾಗಿರೋದು ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಈ ಕಡೆನೇ ಉಳಿಸ್ಕೊಡೋಣ, ಕಾಸ್ ಸ್ಕ್ವೇರ್ ಎಕ್ಸ್ ಆ ಕಡೆ ಕಳಿಸ್ಕೊಡೋಣ. 1 - ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಬಟ್ ನನಗೆ ಬೇಕಾಗಿರೋದು ಸೈನ್ ಎಕ್ಸ್ ಮಾತ್ರ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀನಿ. ನೋಡಿ, 1 - ಕಾಸ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ -1/2 ಸ್ಕ್ವೇರ್. ಸೊ -1/2 ಸ್ಕ್ವೇರ್ ಅಂದರೆ ನೋಡಿ, 1 - -1 ಸ್ಕ್ವೇರ್ 1, 2 ಸ್ಕ್ವೇರ್ 4.
1 minus 1 by 4. 4 1s are 4 minus 1 3 by 4. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಎಷ್ಟಾಯ್ತು 3 by 4 ಆಯಿತು. ಬಟ್ ನಮಗೆ ಬೇಕಾಗಿರೋದೇನು ಸೈನ್ ಎಕ್ಸ್ ಬೇಕು. ದಿಸ್ ಇಂಪ್ಲೈಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು, ಇದರ ರೂಟ್ ತೆಗಿಬೇಕು, ರೂಟ್ 3 by 2 ಆಯಿತು. ಸೈನ್ ಎಕ್ಸ್ ಏನಾಯ್ತು ರೂಟ್ 3 by 2 ಆಯಿತು. ಓಕೆ ರೈಟ್. ಈಗ ನೋಡಿ ಸೆಕ್ ಸಿಕ್ತು, ಸೈನ್ ಸಿಕ್ತು, ಇನ್ನು ನೆಕ್ಸ್ಟ್ ಏನು ಸೈನ್ ಕಾಸ್. ಸೈನ್ ಸಿಕ್ತಂದ್ರೆ ಯೂಶ್ವಲಿ ಎಲ್ಲಿ ಕೊಸೆಕನ್ನು ಬರೆದು ಬಿಡ್ಬೋದು ನೀವು. ಕೊಸೆಕ್ ಸೆಕ್ಸ್ ಅಂದರೆ ಇದು ರಿವರ್ಸ್ 2 by ರೂಟ್ 3. ಸೈನ್ ಕೊಸೆಕ್ ಸೆಕ್ ಕಾಸ್ ಆಯಿತು. ಇನ್ನು ಟ್ಯಾನ್ ಎಕ್ಸ್ ಬೇಕು ನಮಗೆ. ಟ್ಯಾನ್ ಎಕ್ಸ್ ಅಂದರೆ ಏನಿದೆ ನಮ್ಮದು, ಟ್ಯಾನ್ ಎಕ್ಸ್ ಅಂದರೆ ಏನಿದೆ ಹೇಳಿ ನಮ್ಮದು, ಸೈನ್ ಬೈ ಕಾಸ್ ಇದೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಎಷ್ಟಿದೆ, ಸೈನ್ ಎಕ್ಸ್ ಈಸ್ ಹೌ ಮಚ್ ರೂಟ್ 3 by 2. ಕಾಸ್ ಎಕ್ಸ್ ಎಷ್ಟಿದೆ ಮೈನಸ್ 1 by 2. ರೂಟ್ 3 by 2 minus 1 by 2. 2 2 ಕ್ಯಾನ್ಸಲ್. ಸೊ ಟ್ಯಾನ್ ಎಕ್ಸ್ ಈಸ್ ಮೈನಸ್ ರೂಟ್ 3. ಟ್ಯಾನ್ ಎಕ್ಸ್ ಆಯಿತು. ಲಾಸ್ಟಿಗೆ ಕಾಟ್ ಎಕ್ಸ್ ಬೇಕಿನ್ನ. ಕಾಟ್ ಎಕ್ಸ್ ಈಸ್ ರಿವರ್ಸ್ ಆಫ್ ದಿಸ್ ಮೈನಸ್ ರೂಟ್ 3 by 1 ಅಂದರೆ ಮೈನಸ್ 1 by ರೂಟ್ 3. ಸೊ ನೋಡಿ ನಿಮಗೆ ಸಿಕ್ಕು ಎಲ್ಲ ಫಂಕ್ಷನ್ಗಳು ಸಿಕ್ಕು. ಒಂದು ಲಾಸ್ಟಿಗೆ ಬರೀರಿ ನೀವು. ನಾವು ಎಲ್ಲ ಫಂಕ್ಷನ್ಗಳನ್ನ ಒಮ್ಮೆ ಬರೆದ್ರೆ ಸೈನ್ ಎಕ್ಸ್ ಅಂದರೆ ಎಷ್ಟಿದೆ ರೂಟ್ 3 by 2. ಕೊಸೆಕ್ ಎಕ್ಸ್ ಎಷ್ಟಿದೆ 2 by ರೂಟ್ 3. ಕಾಸ್ ಎಕ್ಸ್ ಎಷ್ಟಿದೆ ಮೈನಸ್ 1 by 2. ಸೆಕ್ ಎಕ್ಸ್ ಎಷ್ಟಿದೆ ಮೈನಸ್ 2 by 1 ದಟ್ ಈಸ್ ಮೈನಸ್ 2. ಹೌದಾ. ನೆಕ್ಸ್ಟ್ ನೋಡಿ ಕಾಸ್ ಆಯಿತು ಸೆಕ್ ಆಯಿತು. ಲಾಸ್ಟ್ ಟ್ಯಾನ್ ಎಕ್ಸ್ ಎಷ್ಟಿದೆ ಮೈನಸ್ ರೂಟ್ 3. ಕಾಟ್ ಎಕ್ಸ್ ಎಷ್ಟಿದೆ ಮೈನಸ್ 1 by ರೂಟ್ 3. ಓಕೆ. ಈಗ ಇನ್ನೊಂದು ನೀವು ಲಾಸ್ಟ್ ಸ್ಟೆಪ್ ಮಾಡಬೇಕು. ಏನಪ್ಪ ಅಂದರೆ ಅದು ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್ ಅಂತ ಹೇಳಿದ್ದಾರೆ ಅವರು. ದೇ ಆರ್ ಟೆಲ್ಲಿಂಗ್ ದಟ್ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಸೊ ಥರ್ಡ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇದ್ದಾವೆ ಯಾವ್ಯಾವ ನೆಗೆಟಿವ್ ಇದ್ದಾವೆ ನಿಮ್ಗೆ ಗೊತ್ತಿರಬೇಕು. ಥರ್ಡ್ ಕ್ವಾಡ್ರಂಟಲ್ಲಿ ASTC ಪ್ರಕಾರ ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಪಾಸಿಟಿವ್ ಆಗಬೇಕು, ಉಳಿದಿದ್ದೆಲ್ಲ ನೆಗೆಟಿವ್ ಇರಬೇಕು. ಸೊ ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ ಟ್ಯಾನ್ ಮತ್ತು ಕಾಟಲ್ಲಿ ಇರ್ತಕ್ಕಂಥ ಸಿಂಬಲನ್ನು ನೀವು ಚೇಂಜ್ ಮಾಡಬೇಕು. ಟ್ಯಾನ್ ಆ್ಯಂಡ್ ಕಾಟಿಗೆ ನಾವು ನೆಗೆಟಿವ್ ಹಾಕ್ಕೊಂಡಿದ್ದೀವಿ. ಸೊ ನಾವು ಅದನ್ನು ಏನು ಮಾಡಬೇಕೀಗ ಪಾಸಿಟಿವ್ ಮಾಡ್ಕೋಬೇಕು. ಪ್ಲಸ್ ರೂಟ್ 3 ಪ್ಲಸ್ 1 by ರೂಟ್ 3. ಟ್ಯಾನ್ ಆ್ಯಂಡ್ ಕಾಟ್ ಏನಾಗಬೇಕು ಪಾಸಿಟಿವ್ ಆಗಬೇಕು. ಉಳಿದದ್ದೆಲ್ಲವನ್ನು ಏನು ಮಾಡಬೇಕು ನೀವು ನೆಗೆಟಿವ್ ಆಗಿ ಚೇಂಜ್ ಮಾಡಬೇಕು. ನೆಗೆಟಿವ್ 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 ನೆಗೆಟಿವ್. ಸೊ ಈ ಥರ ಮಾಡಬೇಕು. ಸೈನ್ ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ 3 by 2. ಕೊಸೆಕ್ ಎಕ್ಸ್ ಈಕ್ವಲ್ ಟು ಮೈನಸ್ 2 by ರೂಟ್ 3. ಕಾಸ್ ಎಕ್ಸ್ ಈಕ್ವಲ್ ಟು ಮೈನಸ್ 1 by 2. ಸೆಕ್ ಎಕ್ಸ್ ಈಕ್ವಲ್ ಟು ಮೈನಸ್ 2. ಟ್ಯಾನ್ ಎಕ್ಸ್ ಈಕ್ವಲ್ ಟು ಪ್ಲಸ್ ರೂಟ್ 3. ಕಾಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ 1 by ರೂಟ್ 3. ಸೊ ಈ ಥರ ಕೊನೆಗೆ ನೀವು ಚೇಂಜ್ ಮಾಡಬೇಕು. ಕೊನೆಗೆ ಹೆಂಗೆ ಚೇಂಜ್ ಮಾಡಬೇಕು ಡಿಪೆಂಡಿಂಗ್ ಅಪಾನ್ ದ ಕ್ವಾಡ್ರಂಟ್ ಆಫ್ ದ ಎಕ್ಸ್. ಇಲ್ಲಿ ಎಕ್ಸ್ ಮೂರನೇ ಕ್ವಾಡ್ರಂಟಲ್ಲಿದೆ. ಸೊ ನಮಗೇನಿದೆ ಎಕ್ಸ್ ಮೂರನೇ ಕ್ವಾಡ್ರಂಟು, ಎಕ್ಸ್ ಇಲ್ಲಿದೆ ASTC. ಎಕ್ಸ್ ಇಲ್ಲಿದೆ ಅಂದ್ರೆ ಅದರ ಅರ್ಥ ಏನು, ಎಕ್ಸ್ ಇಲ್ಲಿದೆ ಅಂದ್ರೆ ಅದರ ಅರ್ಥ ಏನು ಥರ್ಡ್ ಕ್ವಾಡ್ರಂಟಲ್ಲಿ ಯಾವ ಪಾಸಿಟಿವ್ ಇದ್ದಾವೆ ಟ್ಯಾನ್ ಕಾಟ್, ಉಳಿದದ್ದೆಲ್ಲನೂ ನೆಗೆಟಿವ್. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕೀಗ ಟ್ಯಾನ್ ಮತ್ತು ಕಾಟನ್ನು ಪಾಸಿಟಿವ್ ಮಾಡ್ಕೋಬೇಕು, ಉಳಿದದ್ದೆಲ್ಲವನ್ನು ನೆಗೆಟಿವ್ ಮಾಡ್ಕೋಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ ನಾವು. ಇದನ್ನು ನೀವು ಕೂಡ ಮಾಡ್ಬೋದು. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್, just a minute. Find the values of other 5 trigonometric functions if sin x equal to 3 by 5, x lies in second quadrant. X second quadrant ಅಲ್ಲಿ ಇರುತ್ತೆ. ಸೊ ಮೊದಲಿಗೆ ನಾರ್ಮಲ್ ಪ್ರಾಬ್ಲಮ್ಸ್ ಮಾಡಿ ಡಿಪೆಂಡಿಂಗ್ ಅಪಾನ್ ದ ಸೆಕೆಂಡ್ ಕ್ವಾಡ್ರಂಟ್ ಲಾಸ್ಟ್ಲಿ ವಿ ವಿಲ್ ಚೇಂಜ್ ದ ಸೈನ್ಸ್. ಓಕೆ. ಸೊಲ್ಯೂಷನ್ ನೋಡಿ ಇಲ್ಲಿ x sin x is equal to 3 by 5 ಅದ. sin x is equal to how much it is 3 by 5. ಸೊ ಈಸಿಯಾಗಿ ನಾವು ಬರ್ಕೊಂಡ್ಬಿಡ್ಬೋದು ಕೊಸೆಕ್ ಎಕ್ಸ್ 5 by 3 ಆಯಿತು. ಹೌದಾ. ಇನ್ನು ನೆಕ್ಸ್ಟ್ ಏನಿದೆ ಫಾರ್ಮುಲಾ ಹಾಕೋಬೇಕು ನೀವು. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 3 by 5. ಹೌದಾ. ಸೊ ನನಗೀಗ ನೆಕ್ಸ್ಟ್ ಏನು ಬೇಕು ಕಾಸ್ ಸ್ಕ್ವೇರ್ ಎಕ್ಸ್ ಬೇಕು. ಸಾರಿ 3 by 5 ಅಲ್ಲ, ಸಾರಿ 1. ಓಕೆ 3 by 5 ಕೊಡಲಾಗ್ಯದ. ಸೊ ಇದನ್ನು ಆ ಕಡೆ ಕಳಿಸ್ತೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ 1 ಮೈನಸ್ 3 by 5 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಮೈನಸ್ 9 by 25. 25 1 25 ಮೈನಸ್ 9 is 16. 16 by 25 ಇದೇನು ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಬಟ್ ಐ ವಾಂಟ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಪ್ಲಸ್ ಆರ್ ಮೈನಸ್ 4 by 5 ಆಗುತ್ತೆ. ಬಟ್ ಫಾರ್ ಇನ್ಸ್ಟನ್ಸ್ ಐ ವಿಲ್ ಟೇಕ್ ಎನಿಥಿಂಗ್ ಯು ಕ್ಯಾನ್ ಟೇಕ್. ಅಥವಾ ನೀವು ಕಾಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ 4 by 5 ಇಲ್ಲೇ ವ್ಯಾಲ್ಯೂ ಮಾಡ್ತೀರಾ ಮಾಡಿ. ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರಂಟ್. ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಿದೆ ನಮ್ಮದು AST
ಟಿ ಸಿ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್, ಉಳಿದದ್ದೆಲ್ಲ ನೆಗೆಟಿವ್ ಇರ್ತವೆ. ಅಂದರೆ ಐ ವಿಲ್ ಟೇಕ್ -4/5. ಕಾಸ್ ಎಕ್ಸನ್ನು -4/5 ಅಂತ ತಗೋತೀನಿ. ಹೌದಾ? ಯಾಕಂದರೆ ಸೆಕೆಂಡ್ ಕ್ವಾಡ್ರಂಟ್. ಸೊ ಇಲ್ಲೇ ಆನ್ಸರ್ ಮಾಡ್ಕೊಂಡ್ಬಿಟ್ಟೆ. ಸೈನ್ ಎಕ್ಸ್ ಆಲ್ರೆಡಿ ಪಾಸಿಟಿವ್ ಇದೆ, ಸೊ ಅದನ್ನು ಆಲ್ರೆಡಿ ಇದೆ. ಕೊಸೆಕ್ ಎಕ್ಸ್ ಪಾಸಿಟಿವ್ ಆಯಿತು. ಕಾಸ್ ಎಕ್ಸ್ -4/5 ದ್ಯಾಟ್ ಇಂಪ್ಲೈಸ್ ಏನಾಯ್ತು, ಸೆಕ್ ಎಕ್ಸ್ -5/4 ಆಯಿತು. ಈಗ ಟ್ಯಾನ್ ಎಕ್ಸ್ ತೊಗೊಳ್ಳೋಣ. ಟ್ಯಾನ್ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಟ್ಯಾನ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಸೊ ಸೈನ್ ಎಕ್ಸ್ ಎಷ್ಟಿದೆ ನಮ್ಮದು, 3/5 ಅವರೇ ಕೊಟ್ಟಿದ್ದಾರೆ. ಕಾಸ್ ಎಕ್ಸ್ -4/5 ಇದೆ, 5 ಕ್ಯಾನ್ಸಲ್. ಸೊ ಟ್ಯಾನ್ ಎಕ್ಸ್ ಇಸ್ -3/4. ಸೊ ಟ್ಯಾನ್ ಎಕ್ಸ್ -3/4 ಆತಂದರೆ ಕಾಟ್ ಎಕ್ಸ್ ಏನಾಗುತ್ತೆ, -4/3. ಸೊ ಟ್ಯಾನ್ ಕಾಟ್ ನೆಗೆಟಿವ್ ಬಂತು, ಕಾಸ್ ಸೆಕ್ ನೆಗೆಟಿವ್, ಸೈನ್ ಕೊಸೆಕ್ ಪಾಸಿಟಿವ್. ಸೊ ಅಲ್ಲಿಗ ಕರೆಕ್ಟ್ ಇದೆ. ಸೊ 2 ಪಾಸಿಟಿವ್ ಬರಬೇಕು, ಉಳಿದಿದ್ದು 4 ನೆಗೆಟಿವ್ ಬರಬೇಕು. ಸೊ ಯಾವುದೇ ಕ್ವಾಡ್ರಂಟನ್ನು ತೊಗೊಳ್ಳಿ ನೀವು, ಫಸ್ಟ್ ಕ್ವಾಡ್ರಂಟನ್ನು ಒಂದು ಹೊರತುಪಡಿಸಿ ಉಳಿದ 3 ಕ್ವಾಡ್ರಂಟಲ್ಲಿ 2 ಫಂಕ್ಷನ್ಸ್ ಯಾವಾಗಲೂ ಕೂಡ ಪಾಸಿಟಿವ್ ಇರ್ತವೆ, ಉಳಿದ 4 ಫಂಕ್ಷನ್ ಯಾವಾಗಲೂ ಕೂಡ ನೆಗೆಟಿವ್ ಇರ್ತವೆ. ಸೊ ಫಸ್ಟ್ ಕ್ವಾಡ್ರಂಟಲ್ಲಿ ಆಗಿದ್ದರೆ ಆಲ್ ದ 6 ಏನಿರ್ತವೆ ಪಾಸಿಟಿವ್ ಇರ್ತವೆ. ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಇಲ್ಲೇ ನೀವು ಸಿಂಬಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಡೈರೆಕ್ಟ್ ವ್ಯಾಲ್ಯೂಸ್ ಕರೆಕ್ಟ್ ಇದ್ದಾವೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಇವೆರಡು ಪ್ರಾಬ್ಲಮ್ಗಳನ್ನು ನಾವೀಗ ಮುಗಿಸಿದ್ದೀವಿ. ಸೊ ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಗಳನ್ನು ಇದೇ ಒಂದು ಇದರಲ್ಲಿ ನೋಡೋಣ. ಸೊ ಹಲೋ ಸ್ಟೂಡೆಂಟ್ಸ್, ಸೊ ಈಗಾಗಲೇ ನಾವು 2 ಪ್ರಾಬ್ಲಮ್ಗಳನ್ನು ಮಾಡಿದ್ದೀವಿ. ಸೊ ಈಗ ನಾವು ಮಾಡ್ತಾ ಇರೋದು 5th ಪ್ರಾಬ್ಲಮ್. 3rd and 4th ಆರ್ ವೆರಿ ಸಿಮಿಲರ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ನಲ್ಲಿ ನಾವು ಯಾವ ಥರ ಮಾಡಿದ್ದೀವಿ, 2 ಮೆಥಡ್ ಯೂಸ್ ಮಾಡಿದ್ದೀವಿ. ಫಸ್ಟಲ್ಲಿ ಡೈರೆಕ್ಟ್ ಪ್ರಾಬ್ಲಮ್ ಮಾಡಿದ್ದೀವಿ, ಎಲ್ಲದಕ್ಕೂ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಕೊನೆಯಲ್ಲಿ ಅಕಾರ್ಡಿಂಗ್ ಟು STC ರೂಲ್ ಪ್ರಕಾರ ಯಾವ 2 ಪಾಸಿಟಿವ್ ಇದ್ದಾವೆ ಅವುಗಳಿಗೆ ಪಾಸಿಟಿವ್ ಸಿಂಬಲ್ ಕೊಟ್ಟು ಉಳಿದಿದ್ದನ್ನೆಲ್ಲ ನೆಗೆಟಿವ್ ಮಾಡಿದ್ದೀವಿ. ಆದರೆ ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ನಾವು ಏನು ಮಾಡಿದ್ದೀವಿ, ನಾರ್ಮಲಾಗಿ ಪ್ರಾಬ್ಲಮ್ಗಳನ್ನು ಮಾಡಿದ್ದೀವಿ. ಬಂದ ವ್ಯಾಲ್ಯೂಸ್ ಪ್ಲಸ್ ಆರ್ ಮೈನಸ್ ಏನು ಬರ್ತಿದ್ವು ಅಲ್ಲ, ಅಲ್ಲೇ ಆ ಒಂದು STC ರೂಲನ್ನು ಅಪ್ಲೈ ಮಾಡಿ ಅವುಗಳಿಗೆ ಸೈನನ್ನು ಕೊಡ್ತಾ ಹೋದ್ವಿ. 2 ಮೆಥಡ್ ಕರೆಕ್ಟ್ ಮೆಥಡೇ. ಈಗ ನಾವು ಮಾಡ್ತಾ ಇರೋದು 3rd ಪ್ರಾಬ್ಲಮ್, 3rd and 4th ಅನ್ನು ಬಿಟ್ಟಿದ್ದೀವಿ. ಸೊ ನಾವು ವೆರಿ ಸಿಮಿಲರ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಿರೋದ್ರಿಂದ 3rd and 4th ಅನ್ನು ಬಿಟ್ಟಿದ್ದೀವಿ. ಈಗ ನಾವು ಮಾಡ್ತಾ ಇರೋದು 5th ಪ್ರಾಬ್ಲಮ್. ಸೊ 5th ಪ್ರಾಬ್ಲಮ್ ಏನಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ if tan x is equal to -5/12. So -5/12 ಇದೆ tan x. x lies in second quadrant. x ಎಲ್ಲಿದೆ, 2ನೇ ಕ್ವಾಡ್ರಂಟಲ್ಲಿ ಇದೆ. ಸೊ x lies in second quadrant. ಸೊ ಇವಾಗ ಏನಾದ್ರು tan x ಕೊಟ್ಟಿದ್ದಾರೆ -5/12. ಸೊ ಅದರ ರೆಸಿಪ್ರೋಕಲ್ ಈಸಿಯಾಗಿ ಸಿಕ್ಬಿಡುತ್ತೆ, cot x -12/5. ಹೌದಾ? ಸೊ ಯೂಸಿಂಗ್ ಐಡೆಂಟಿಟಿ 1 + tan square x = sec square x. sec square x = ಏನಾಗುತ್ತೆ, 1 + tan square x ಆಗುತ್ತೆ. ವಿ ನೋ ದ್ಯಾಟ್ ವಾಟ್ 1 + tan square x = sec square x. sec square x is equal to 1 + tan square x. ಸೊ sec square x ಹಂಗೆ ಇಡ್ತೀನಿ. 1 + tan x ಅನ್ನು ಕೊಟ್ಟಿದ್ದಾರೆ -5/12, ಅದ್ರ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸೊ 1 + 25/144 ಆಯ್ತು. 5 square is 25, 12 square is 144. ಸೊ sec square x ಏನಾಯ್ತು, 144 × 1. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕನ್ವರ್ಟಿಂಗ್ ದ ಸೊ ಅವ್ರು ಎಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ಬೋದು. ಸೊ ಎಡಿಷನ್ ಆಫ್ ಫ್ರ್ಯಾಕ್ಷನ್ಸನ್ನು ನಾವು ಇಲ್ಲಿ ಮಾಡಿದರೆ 144 × 1 144 + 25 is 169/144. ಸೊ ಆದರೆ ಇದು ರೂಟ್ ತೆಗೆದ್ರೆ 169ದು 13, ಸಾರಿ ನಾನು ಉಲ್ಟಾ ಮಾಡಿದ್ದೀನಿ ಇಲ್ಲಿ, 139ದು 13 ಆಗುತ್ತೆ, 144ದು 12 ಆಗುತ್ತೆ. ಸೊ ಅವಾಗ ಏನಾಯ್ತು, sec x ಏನಾಯ್ತು ±13/12 ಆಯಿತು. ಹೌದಾ? sec x ಆಗುತ್ತೆ ±13/12. ಓಕೆ, ಬಟ್ ನೋಡ್ರಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಇರೋದ್ರಿಂದ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮಾತ್ರ ಪಾಸಿಟಿವ್ ಇರೋದ್ರಿಂದ ಸೆಕ್ ಏನಾಗ್ಬಿಡುತ್ತೆ, ನೆಗೆಟಿವ್ ಆಗುತ್ತೆ, -13/12. ಸೊ ಇದರ ಅರ್ಥ ಏನಾಯ್ತು, ಕಾಸ್ ಎಕ್ಸ್ ಆಬ್ವಿಯಸ್ಲಿ ಇದ್ರ ರಿವರ್ಸ್, -13/12 ಅಂದರೆ ಇದು -12/13 ಆಯ್ತು. ಕಾಸ್ ಎಕ್ಸ್ -12/13 ಆಯ್ತು. ಸೊ ಟ್ಯಾನ್ ಕಾಟ್ ಸಿಕ್ತು, ಸೆಕ್ ಕಾಸ್ ಸಿಕ್ತು. ನಮಗೆ ಬೇಕಾಗಿರೋದನ್ನ ಸೈನ್ ಆ್ಯಂಡ್ ಕೋಸೆಕ್. ಸೊ ಸೈನನ್ನು ಕಂಡು ಹಿಡಿತೀನಿ. sin x ಫಾರ್ಮುಲಾ ಏನಿದೆ, ಅಥವಾ tan x = sin x / cos x. ಸೊ ಅದೇ ಥರ sin x = ಏನಾಗುತ್ತೆ, tan x × cos x. tan x × cos x ಇದು ಹೇಗಂತ ನಿಮಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನೋಡಿ, tan x = sin x / cos x ಇರುತ್ತೆ, ಆ cos x ಅನ್ನು ಆ ಕಡೆ ತೊಗೊಂಡಿದ್ದೀನಿ. ಅಥವಾ ನೀವು ಅದೇ ಥರ ಮಾಡಿ tan x = sin / cos x ಮಾಡಿ ವ್ಯಾಲ್ಯೂ ತುಂಬಿದ್ರೆ ವ್ಯಾಲ್ಯೂ ಸಿಗುತ್ತೆ. sin x = tan x ಅಂದರೆ ಎಷ್ಟಿದೆ ನಮ್ದು, -5/12 ಇದೆ. cos x ಅಂದರೆ ಎಷ್ಟಿದೆ, cos x ನಮಗೆ ಸಿಕ್ಕಿರೋದು -12/13. ಹೌದಾ? 12 ಕ್ಯಾನ್ಸಲ್.
13 ವಾಪಸ್ ಇರಲೇ ಇರುತ್ತೆ. ಇದು 1 -5 ಇಂಟು -1 ಇಸ್ 5/13 ಆಯಿತು ಸೈನ್ ಎಕ್ಸ್. ಸೈನ್ ಎಕ್ಸ್ 5/13 ಆದರೆ ಕೊಸೆಕ್ ಎಕ್ಸ್ ಏನಾಗುತ್ತೆ, ಇದು ಉಲ್ಟಾ 13/5 ಆಯಿತು. ಸೈನ್ ಕಾಸ್ ಕೊಸೆಕ್ ಸೆಕ್ ಕಾಸ್ ಟ್ಯಾನ್ ಕಾಟ್. ಸೊ 6 ಫಂಕ್ಷನ್ಗಳು ಕೂಡ ನಮಗೆ ಸಿಕ್ಕುವು. ಓಕೆ, ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್. ಸೊ ಈ ಥರದ 3 ಪ್ರಾಬ್ಲಮ್ಗಳನ್ನು ನಾವು ಮಾಡಿದ್ದೀವಿ. 2 ಪ್ರಾಬ್ಲಮ್ ಸಿಮಿಲರ್ ಇರೋದ್ರಿಂದ ಅವುಗಳನ್ನು ನೀವು ಮಾಡ್ಕೋಬೋದು. ಇನ್ನು ವ್ಯಾಲ್ಯೂಸನ್ನು ಕಂಡುಹಿಡಿಯೋದು. ಸೊ ಆ ಪ್ರಾಬ್ಲಮ್ಗಳನ್ನು ಒಂದಿಷ್ಟನ್ನು ಮಾಡೋಣ. ನೋಡಿ ಇಲ್ಲೇ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಸೈನ್ 765. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 765 ಡಿಗ್ರಿ. ಇದರ ವ್ಯಾಲ್ಯೂಸನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಾವು ಈ ಪ್ರಾಬ್ಲಮಲ್ಲಿ ನೋಡೋಣ. ನೋಡಿ ಸೈನ್ 765 ಡಿಗ್ರಿ ಅಂದರೆ ಏನಾಗ್ತಿದ್ದು, 720 ಕ್ರಾಸ್ ಆಯ್ತು. ಸೊ ಅದನ್ನು ಹೆಂಗೆ ಮಾಡೋದು, ಸೊಲ್ಯೂಷನ್ ನೋಡಿ. ಓಕೆ, ಸೈನ್ ಆಫ್ 765 ಡಿಗ್ರಿ. ಓಕೆ, ಸೈನ್ ಆಫ್ 765 ಡಿಗ್ರಿಯನ್ನು ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ, ಲಕ್ಷ ಕೊಡಿ. ನೋಡಿ ನಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಿಗೆ ಫಾರ್ಮುಲಾ ಗೊತ್ತಿದೆ. 0 ಡಿಗ್ರಿ ಸೈನ್ 0 ಡಿಗ್ರಿ 0, ಸೈನ್ 30 1/2, ಸೈನ್ 45 1/√2, ಸೈನ್ 60 √3/2, ಸೈನ್ 90 1, ಸೈನ್ 180ಗೂ ಗೊತ್ತಿದೆ 0 ಅಂತ. ಸೊ ಇದನ್ನು ಏನು ಮಾಡ್ಬೇಕು ನಾವು, ಸಾಧ್ಯವಾದ ಮಟ್ಟಿಗೆ 765ನ್ನು 90 ಒಳಗೆ ತರೋ ಪ್ರಯತ್ನ ಮಾಡಬೇಕು. ಸೊ 90 ಒಳಗೆ ತರೋ ಪ್ರಯತ್ನ ಹೇಗೆ ನೋಡಿ, ಯಾವಾಗಲೂ ಕೂಡ 360ಯನ್ನು ನಾವು ಬಳಸ್ಕೋಬೇಕು. 360 ಅಂದರೆ ಒಂದು ರೌಂಡ್ ಅಂತ ಹಾಗೆ. ಓಕೆ, ಸೊ ಇಲ್ಲಿರ್ತಕ್ಕಂಥದ್ದು ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ, ಇದು ಒಂದು ರೌಂಡ್ ಹಾಕಿ ಬಂದರೆ ಇಟ್ ಕಂಪ್ಲೀಟ್ಸ್ 360 ಡಿಗ್ರಿ. ಅದೇ ಸರ್ಕಲ್ಸ್, ಅದೇ ಒಂದು ವೆಹಿಕಲ್ ಇರ್ಬೋದು ಅಥವಾ ಆಬ್ಜೆಕ್ಟ್ ಇರ್ಬೋದು, ಸೆಕೆಂಡ್ ರೌಂಡನ್ನು ದಾಟಿ ಬಂದರೆ 360 × 2 720 ಆಯಿತು. ಸೊ ಮುಂದೆ ಅದೇ ಥರ ಬರ್ಕೋಬೇಕು. ಸೊ ಇದನ್ನು ಏನು ಮಾಡ್ಕೋಬೇಕು ನಾವು, 360ದು ಮಲ್ಟಿಪಲ್ ಆಗಿ ಬರ್ಕೊಳ್ಳೋ ಪ್ರಯತ್ನ ಮಾಡಬೇಕು. 360ದು ಮಲ್ಟಿಪಲ್ ±90 ಒಳಗಿರ್ತಕ್ಕಂಥ ಆ್ಯಂಗಲ್. ಓಕೆ, ಸೊ ನಾನು ಇದನ್ನು ಹೇಗೆ ಬರ್ಕೋಬೋದು, ಸೈನ್ ಆಫ್ 720 + 45 ಅಂತ ಬರಿಬೋದಾ? ಹೌದು, ಬರಿಬೋದು. ಸೈನ್ ಆಫ್ 720 + 45. ಸೊ ಸೈನ್ ಆಫ್ 720 ಅಂದರೆ 0 ಅಂದಾಗೆ, ಅಥವಾ ಅದಕ್ಕೆ ನಾನು ಏನು ಬರೀತೀನಿ, ಸೈನ್ ಆಫ್ 2 × 360. 720ನ್ನು 2 × 360 ಅಂತ ಬರಿಬೋದು, +45. ಸೊ ನಮಗೆ ಗೊತ್ತಿರೋ ಪ್ರಕಾರ ಸೈನ್ ಆಫ್ n 2nπ ಅಥವಾ nπ + θ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೈನ್ θ ಆಗುತ್ತೆ. ಹೌದಾ, ಇದನ್ನು ನೀವು ನೆನ್ಪಿಡಬೇಕು. ಸೈನ್ ಆಫ್ 2nπ + θ ಅಥವಾ ಸೈನ್ ಆಫ್ 2nπ + θ ಇದ್ದರೆ ಸೈನ್ θ ಆಗುತ್ತೆ. ಸೊ ಇದೇನಾಗುತ್ತೆ ನಮಗೀಗ, ಸೈನ್ ಆಫ್ 2 × 360 + 45. ಸೊ ಇದು ಹೋಯ್ತು, ಯಾಕಂದರೆ 2 ರೌಂಡ್ ಇದು, 2 ರೌಂಡ್ ಕಂಪ್ಲೀಟ್ ಆಯಿತು. ಬರೀ 45 ತಗೊಳ್ಳೋಣ, ಸೈನ್ ಆಫ್ 45. ಹೌದಾ, ಸೈನ್ ಆಫ್ 45 ಅಂದರೆ ಎಷ್ಟಾಯ್ತು ನಮ್ಮ ಆನ್ಸರ, ಸೈನ್ 45ದ ಆನ್ಸರ್ 1/√2. ಸೊ ಇದೇ ಇದರ ಆನ್ಸರ್. ಸೊ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಸೊ ನೋಡಿ, ನೀವು ಇಲ್ಲಿ ಇರ್ತಕ್ಕಂಥದ್ದನ್ನು 360 ಅಂತಲೂ ಯೂಸ್ ಮಾಡ್ಕೋಬೋದು, ಅಥವಾ ಯು ಕ್ಯಾನ್ ಯೂಸ್ 180 ಆಲ್ಸೋ. 180ದ ಮಲ್ಟಿಪಲ್ ಆಗಿಯೂ ಮಾಡ್ಕೋಬೋದು. ನಾನು 360 × 2 ಮಾಡ್ಕೊಂಡಿದ್ದೀನಿ. ಇಫ್ ಯು ವಿಶ್ ಯು ಕ್ಯಾನ್ ಮೇಕ್ 180 × 4. ಬಟ್ ಏನು ಮಾಡ್ಕೊಂಡ್ರು ಕೂಡ, ಸೊ 2 ರೌಂಡ್ ಕಂಪ್ಲೀಟ್ ಆದಂಗೆ ಫಸ್ಟ್ ಕ್ವಾಡ್ರಂಟೇ ಬರುತ್ತೆ, ಸೈನ್ 45 1/√2. ಸೊ ಇನ್ನೂ ಒಂದೆರಡು ಪ್ರಾಬ್ಲಮ್ ಇದೆ ಇದೇ ಥರ, ಇವುಗಳನ್ನು ಕೂಡ ನೋಡೋಣ. ಹಾಂ ನೋಡಿ, ಇಲ್ಲಿ ಕೊಸೆಕ್ ಆಫ್ -1410 ಇದೆ. ಕೊಸೆಕ್ ಆಫ್ -1410. ಸೊ ಕ್ಲಿಯರ್ ಇದೆಯಲ್ಲ? ಎಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೊಸೆಕ್ ಆಫ್ -1410 ಇದೆ. ಸೊ ಐ ವಿಲ್ ಯೂಸ್ ಸ್ಕೆಚ್ ಫಾರ್ ದಿಸ್. ನೋಡಿರಿ, -1410 ಇದೆಯಲ್ಲ, ಸೊ ಇದನ್ನು ಹೆಂಗೆ ಮಾಡ್ಕೋಬೇಕು, ಕೊಸೆಕ್ ಆಫ್ -1410 ಡಿಗ್ರಿ. ಸೊ ಹಿಂಗಿರಬೇಕಾದ್ರೆ ಯೂಸುವಲ್ ನಾನು ಹೇಳಿದ್ದ ಹಾಗೇ ಮಾಡಬೇಕು. ಏನು ಮಾಡಬೇಕು, ನಾನು ಹೇಳಿದ್ದು ನಿಮಗೆ 360 ಅಥವಾ 180ದ ಮಲ್ಟಿಪಲನ್ನು ಕನ್ಸಿಡರ್ ಮಾಡಿ ಇದನ್ನು ಬರೀಬೇಕು. ಸೊ ಮೈನಸನ್ನು ಸದ್ಯಕ್ಕೆ ಬಿಡಿ. ಸೊ ಮೈನಸನ್ನು ಹೊರಗೆ ಹಾಕೊಂಡ್ಬಿಡ್ತೀನಿ ನಾನು. ಮೈನಸ್ ಕೊಸೆಕ್ ಆಫ್ 1410 ಆಯಿತು. ಸೊ ಮೈನಸನ್ನು ಸದ್ಯಕ್ಕೆ ಬಿಡೋಣ. ಸೊ 1410ನ್ನು 360ಲೇ ಡಿವೈಡ್ ಮಾಡಿ, ಅದರ ಸಮೀಪ ಯಾವುದಿದೆ ನೋಡಿರಿ 360 ನೆನಪಿಟ್ಕೊಂಬಿಡಿ. 360 720 1080 1440 ಇವು 5ಗಳನ್ನು ನೀವು ನೆನಪಿಡಬೇಕು. 36 ಮಗ್ಗಿ, 36 1 36 2 36 2 72 36 3 108 36 5 36 4 144 36 5 180. ಸೊ ಈ 5 ವ್ಯಾಲ್ಯೂಸ್ಗಳನ್ನು ನೀವು ನೆನಪಿಟ್ರೆ ಸಾಕು. ಸೊ ಇದರ ಸಮೀಪ ಯಾವುದಿದೆ, 1440 ಇದೆ. ಸೊ 1410 ಹೆಂಗೆ ಬರಿಬೋದು, ಮೈನಸ್ ಕೋಸೆಕ್
1410 1440 ಮೈನಸ್ 30 ಅಂತ ಬರಿಬೋದಾ? ಹೌದಲ್ಲೋ? ನೋಡಿ 1440 ಕಳೆದ್ರೆ 1410 ಬರುತ್ತೆ. ಸೊ 1410 ಈ ಥರ ಬರೀಬೋದು. ಸೊ ಈ ಥರ ಬರೆದ್ರೆ ಏನಾಯ್ತು, ನಾನು ಆಗಲೇ ಹೇಳಿದ್ದೀನಿ ನಿಮಗೆ 360 ಮಲ್ಟಿಪಲ್ ಆತಂದ್ರೆ ವಿ ಕ್ಯಾನ್ ಕ್ಯಾನ್ಸಲ್ ಇಟ್, ಅದು ರೌಂಡ್ ಇದ್ದ ಹಾಗೆ. ಸೊ 360 ಮಲ್ಟಿಪಲ್ ಆತಂದ್ರೆ ಅದು ರೌಂಡ್ ಇದ್ದ ಹಾಗೆ ಅಂದಮೇಲೆ ಮೈನಸ್ ಕೊಸೆಕ್ ಆಫ್, ಇಲ್ಲಿ ನೋಡಿ 1440 ಮೈನಸ್ 30 ಇದೆ. ಸೊ ರೌಂಡ್ ಎಲ್ಲಿಗೆ ಮುಗಿದಿರುತ್ತೆ? ಇಲ್ಲಿಗೆ ಮುಗಿದಿರುತ್ತೆ. ಸೊ ಅದರ ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರಂಟ್. ಅದರ ಮೈನಸ್ ಅಂದರೆ ಏನು? ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟಲ್ಲಿ ಕೊಸೆಕ್ ಏನಿರುತ್ತೆ? ಫೋರ್ತ್ ಕ್ವಾಡ್ರಂಟಲ್ಲಿ ಕೊಸೆಕ್ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕೊಸೆಕ್ ನೆಗೆಟಿವ್ ಇರುತ್ತೆ. ASTC. ಕಾಸ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೊ 1440 ಮೈನಸ್ 30 ಆಗಿರೋದ್ರಿಂದ ಸೊ ಐ ವಿಲ್ ರೈಟ್ ದಿಸ್ ಅಗೇನ್ ಆಸ್ ಮೈನಸ್ 30. ಸೊ ಇದನ್ನು ನಾನು ಮೈನಸ್ 30 ಅಂತ ಬರಿತೀನಿ. ಸೊ ಮೈನಸ್ 30 ಅಂತ ಬರೆದ್ರೆ ಏನಾಯ್ತು ನೋಡಿ, ಈ ಮೈನಸನ್ನು ಹೊರಗೆ ತೊಗೋತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಕೋಸೆಕ್ 30. ಸೊ ಕೋಸೆಕ್ 30 ಅಂದರೆ ಎಷ್ಟಾಯ್ತು ವ್ಯಾಲ್ಯೂ? ಸೈನ್ 30 ಅಂದರೆ 1/2, ಕೋಸೆಕ್ 30 ಅಂದರೆ 2. ಸೊ ಈ ಥರ ನೀವು ಮಾಡಬೇಕು. ಅಂಡರ್ಸ್ಟುಡ್? ಸೊ ಇದು ತೀತ್ ಅಂತ ಅನ್ಕೋತೀನಿ. ಸೊ ಭಾಳಷ್ಟು ಜನಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಈ ಒಂದು ಸೆಕ್ಷನ್ ಇಲ್ಲಿ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸೆಕ್ಷನ್. ಓಕೆ, 1440 ಕ್ಯಾನ್ಸಲ್ ಮಾಡಿದ್ದೀವಿ ನಾವು, ಯಾಕಂದ್ರೆ 360 ಮಲ್ಟಿಪಲ್ ಅಥವಾ 180 ಮಲ್ಟಿಪಲ್. ಮೈನಸ್ 30 ಇದೆ, ಹೌದಾ? ಸೊ ಈ ಮೈನಸ್ 30 ನೋಡಿ, ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರ್ಕೋಬೇಕಂತಿಲ್ಲ. ಸೊ ಇಲ್ಲಿ ಏನಿರುತ್ತೆ ನೋಡಿ, ASTC ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟಲ್ಲಿ ಏನಿದೆ? ಕೊಸೆಕ್ ನೆಗೆಟಿವ್ ಇದೆ. C4 ದಿಸ್ ಈಸ್ ಕಾಸ್ ಆ್ಯಂಡ್ ಸೆಕ್ ಪಾಸಿಟಿವ್ ಇದೆ. ಸೊ ಫೋರ್ತ್ ಕ್ವಾಡ್ರಂಟ್ ಅಂತಲೇ ಹೆಂಗೆ ಗೊತ್ತಾಯಿತು ನೋಡಿ, ಇಲ್ಲಿ 1440 ಅಂದರೆ ಇದೇ ಸೆಕ್ಷನ್, 360 ಫೋರ್ತ್ ಕ್ವಾಡ್ರಂಟ್ ಇದೆ. ಇಲ್ಲಿಗೆ ಬಂದು ಸ್ಟಾಪ್ ಆಗಿರುತ್ತೆ ಅದು. ಅದಕ್ಕಿಂತ ಜಸ್ಟ್ 30 ಕಡಿಮೆ ಅಂದರೆ ಈ ಕಡೆ ಬರುತ್ತೆ. ಕಡಿಮೆ ಅಂದರೆ ಲೆಫ್ಟ್ ತೊಗೋಬೇಕು, ಪ್ಲಸ್ ಅಂದರೆ ರೈಟ್ ತೊಗೋಬೇಕು. ಈ ಥರ ಮೂವ್ಮೆಂಟ್ ಇರುತ್ತೆ. ಸೊ ಈ ಥರ ಮೂವ್ಮೆಂಟ್ ಅಂದರೆ ಇಲ್ಲಿರ್ತಕ್ಕಂಥದ್ದು ಫೋರ್ತ್ ಕ್ವಾಡ್ರಂಟ. ಸೊ ಫೋರ್ತ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ. ಮೈನಸ್ ಆಫ್ ಕೊಸೆಕ್ ಮೈನಸ್ 30. ಸೊ ಮೈನಸ್ ಹೊರಗೆ ಬಂತು, ಪ್ಲಸ್ ಕೊಸೆಕ್ 30 ಇಸ್ ಅವರ್ ಆನ್ಸರ್ ಈಸ್ ಬರೀ 2, ಪಾಸಿಟಿವ್ 2. ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್. ಇದು ತಿಳಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮನ್ನು ಹೋಗೋಣ. ಸೊ ನೆಕ್ಸ್ಟ್ 2 ಪ್ರಾಬ್ಲಮ್ ಇದೆ, ಪೈ ಮೇಲೆ ಇದೆ. -11π/3 tan 19π/3. ಓಕೆ, ರೈಟ್. ಸೊ ನೋಡಿ ಇಲ್ಲಿ ಸೈನ್ ಆಫ್ -11π/3. ಸೊ ನಂಗೆ ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯೂಸಿಂಗ್ ಸ್ಕೆಚ್ ಗುಡ್ಡ ಅಥವಾ ಯೂಸಿಂಗ್ ನಾರ್ಮಲ್ ಬಾಲ್ ಪೆನ್ ಗುಡ್ಡ ಅಂಥೇಳಿ, ಈ ಯಾವುದು ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ, ಕ್ಲಿಯರಾಗಿ ಕಾಣಿಸುತ್ತೆ ಅಂತ. ಸೊ ಈಗ ನೋಡಿ, ಫೈಂಡ್ ಸೈನ್ ಆಫ್ -11π/3. ನೋಡಿ ಇಲ್ಲಿ ಸೈನ್ ಆಫ್ -11π/3. ಸೊ 360 ಅಂದರೆ 2π. ಇದನ್ನು 2π ಇದ್ರೊಳಗಾದ್ರೂ ಬರ್ಕೋಬೋದು ಅಥವಾ ಪೈ ಒಡೆದಾದರೂ ಬರ್ಕೋಬೋದು. ಸೊ ಮೈನಸ್ ಇರೋದ್ರಿಂದ ಯೂಸುವಲಿ ಏನು ಮಾಡಿ, ಮೈನಸನ್ನು ಹೊರಗೆ ತೊಗೊಂಬಿಡಿ, ಸೈನ್ 11π/3. ಹೌದಾ? ಸೊ ಇದನ್ನು ಯಾವ ಥರ ಬರ್ಕೋದು ನೋಡಿ, ಇಲ್ಲಿ ನಾವು 3ನ್ನು 11ನ್ನು 3 ಡಿವೈಡ್ ಮಾಡಬೇಕು. ಇದಕ್ಕೆ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತೀವಿ, 11/3. ಇದನ್ನು ನಾವು ಏನು ಮಾಡ್ಕೋಬೇಕು, ಸಾಧ್ಯವಾದ ಮಟ್ಟಿಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟೈಪಲ್ಲಿ ಪೈ ಯೂಸ್ ಮಾಡ್ಕೊಂಡು ಬರ್ಕೋಬೇಕು. ಸೊ 311 ಅಂದರೆ ಎಷ್ಟಾಯ್ತು ಇಲ್ಲಿ? 3 3s 9, 2 ಬಂತು. ಹೌದಾ? ಸೊ ಇದನ್ನು ನಾವು ಯಾವ ಥರ ಬರ್ಕೋಬೋದು, 11ನ್ನು ಯಾವ ಥರ ಮಾಡ್ಕೋಬೋದು, 3 × 3/2 ಅಂತ ಮಾಡ್ಕೋಬೋದು. ಬಟ್ ಅದು ನಮಗೆ ಯಾವುದೇ ಥರ ಯೂಸ್ ಆಗೋದಿಲ್ಲ. ಸೊ ನಾವು 2πಯನ್ನು ಬಳಸ್ಕೋಬೇಕು. 2πಯನ್ನು ಬಳಸ್ಕೊಂಡು ಇಲ್ಲೇ 11π/3ಯನ್ನು ನಾವು ಬರ್ಕೋಬೇಕು, ಅಥವಾ ಪೈಯನ್ನು ಬಳಸ್ಕೊಂಡು ಬರ್ಕೋಬೇಕು. ಸೊ ಪೈಯನ್ನು ಬಳಸ್ಕೊಂಡು ಹೇಗೆ ಬರಿಬೋದು? ಸೊ ಪೈಯನ್ನು ಬಳಸ್ಕೊಂಡು ಯಾವ ಥರ ನಾವು ಇದನ್ನು ಬರಿಬೋದು? ಪೈ ಪ್ಲಸ್, ಸೊ ಇಲ್ಲಿ ನೋಡಿ -11π/3. ಸೊ ಅದನ್ನು ನಾನು ಯಾವ ಥರ ಬರಿತೀನಿ ನೋಡಿ, ಇಲ್ಲಿ ಸೈನ್ ಆಫ್ ಪೈ ಪ್ಲಸ್, ಇಲ್ಲಿ 3 ಅಂತೂ ಫಿಕ್ಸ್ ಇರುತ್ತೆ. ಹಾಂ, ಈಗ ನೋಡಿ 3 × π 3π ಪ್ಲಸ್ ಬರಲ್ಲ, ಇದು ಡಿಫಿಕಲ್ಟ್ ಆಗುತ್ತೆ. ಓಕೆ, ಈ ಥರ ಬರಿಬೋದಾ? 3 × 4π 12π ಆಯಿತು. ಸೊ ಇಲ್ಲಿ ಮೈನಸ್ ತೊಗೋತೀನಿ ನಾನು, 4π - 1. ಎಸ್, 3 × 4π 12π, 12π - 1 ಈಸ್ 11π/3. ಸೊ ನಾನು ಇದನ್ನು ಯಾವ ಥರ ಬರೀತೀನಿ ಅಂದರೆ, ಮೈನಸ್ ಹಾಗೆ ಇರಲಿ ಹೊರಗೆ, 4π - 1/3 ಅಂತ ಬರೀತೀನಿ. 3 4s 12π, 12π - 1 ಈಸ್ 11π/3.
ಸೊ 4π ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಿಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಮೈನಸ್ ಸೈನ್ ಆಫ್ -1/3, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಸೈನ್ ಆಫ್ 1/3. ಸೊ ಸ್ಟೂಡೆಂಟ್ಸ್, ಸೊ ಈ ಪ್ರಾಬ್ಲಮನ್ನು ನೋಡೋಣ. ಫೈಂಡ್ tan 19π/3 ಒಂದು, ಫೈಂಡ್ ಸೈನ್ ಆಫ್ -11π/3 ಒಂದು. ಸೊ ಇದು ಮೊದಲೇ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ನೋಡೋಣ. ಓಕೆ, ಸೊ ನೋಡಿ ಇಲ್ಲಿ -11π/3 ಸೈನ್ ಆಫ್ -11π/3 ಪೈ ಒಳಗೆ ಕೊಟ್ಟಿದ್ರೆ ನೋಡಿ ಇಲ್ಲಿ 360ಯಿಂದ 2π ಮಲ್ಟಿಪ್ಲೈ ಅಂದ್ಕೊಂಡ್ರೆ 360 ಅನ್ನು 2π ಅನ್ಕೊಂಡ. ಸೊ 360 720 1440 ಹೇಗೆ ತೊಗೋತಿದ್ದೀವಲ್ಲ ಹಂಗೆ ನಾವಿಲ್ಲಿ 2π + 4π 6π ಇದನ್ನು ತೊಗೋಬೇಕು. ಸೊ 11π/3 ಇದೆ. ಸೊ 11π/3 ಅಂದರೆ ನೋಡಿ ಇಲ್ಲಿ 11/3 ಅಂದರೆ 3 ಇಂದ 4 ನಡ್ಬರ್ಕ್ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಈಸಿಯಾಗಿ ಇದಕ್ಕೆ ಸೈನ್ ಆಫ್ -11π/3 ಪ್ಲಸ್ 4π ಬರ್ಕೋಬೇಕು. 4πನೇ ಯಾಕೆ ಬರ್ಕೋಬೇಕು ನೋಡಿ ಇಲ್ಲಿ 2π ಇರಲಿ, 4π ಇರಲಿ, 6π ಇರಲಿ, 8π ಇರಲಿ. ಸೊ ಇವುಗಳು ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ಯಾಕಂದರೆ 2π ಅಂದರೆ ಕಂಪ್ಲೀಟ್ 1 ರೌಂಡ್, 4π ಅಂದರೆ ಸೆಕೆಂಡ್ ರೌಂಡ್, 6π ಅಂದರೆ ಥರ್ಡ್ ರೌಂಡ್, 360 720 1080 ಈ ಟೈಪ್ ಅಂದಾಗೆ. ಸೊ ಇದ್ರದ್ದು ವ್ಯಾಲ್ಯೂ ಏನೂ ಇಲ್ಲ, ಇದು ಕ್ಯಾನ್ಸಲ್ ಆಗ್ತದೆ. ಓಕೆ, ಏನೂ ಇಫೆಕ್ಟ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದನ್ನು ಬರ್ಕೋಬೇಕು ಹಿಂಗೆ ಪ್ಲಸ್ ಅಂಥೇಳಿ. ಹಿಂಗೆ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ನೋಡಿ, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಈಗ ನೋಡಿ ಇಲ್ಲೇ 1 ಇದೆ, ಎಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ನೀವು ಮಾಡ್ತೀರಿ. 3 1 × 3 ಹೌದಾ. ಸೊ 3 1 × 3 ಆಯಿತು. ಸೊ 1 3 × 3 1 × -11π ಆ್ಯಸ್ ಇಟ್ ಈಸ್, 4 3 × 12π. ಸೊ ಇದರ ಅರ್ಥ ಏನಾಯ್ತು ನಮ್ಮದು, ಸೈನ್ ಆಫ್ -11π + 12π ಅಂದರೆ 12πದಾಗ 11π ಹೋದರೆ ಪೈ ಆಯಿತು, π/3 ಇದಿಷ್ಟೇ. ಸೈನ್ ಆಫ್ π/3 ಈಸ್ ವಾಟ್ ಈಸ್ ಅವರ್ ಆನ್ಸರ್, ಸೈನ್ 60. π/3 ಅಂದರೆ 60, ಸೈನ್ 60 ಈಸ್ √3/2. ಇಷ್ಟೇ, ಈಸಿ ಇದೆಯಲ್ಲ. ಸೊ ಜಸ್ಟ್ ಇದನ್ನು ನೀವು ಪ್ಲಸ್ ಮಾಡಬೇಕಾದದ್ದು ಯೂಶ್ವಲಿ ಮೈನಸ್ ಬಂದಾಗ ಮಾಡಿ. ಯೂಶ್ವಲಿ ಇಲ್ಲೇನಿರುತ್ತಲ್ಲ ಮೈನಸ್ ಬಂದಾಗ ಮಾಡಿ. ಸೊ ನಾವು ಈಗಾಗಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಅದು ಯಾವುದಪ್ಪ ಅಂದರೆ ಕೊಸೆಕ್ ಆಫ್ -1410. ಇದನ್ನು ಕೂಡ ಅದೇ ಮೆಥಡಲ್ಲೇ ಮಾಡ್ಬೋದು. ಇಲ್ಲಿ ನೋಡಿ ಕೊಸೆಕ್ ಆಫ್ -1410 ಇದೆಯಲ್ಲ. ಸೊ ಇದನ್ನು ಏನು ಮಾಡ್ಬೇಕು ನೀವು, ಸೊ ಕೊಸೆಕ್ ಆಫ್ -1410 ಹಾಗೆ ಅಲ್ಲಿ 1410 ಸಮೀಪ ಯಾವುದು 1440. ಇದನ್ನು ಕೂಡ ಡೈರೆಕ್ಟ್ ಬರ್ಕೊಂಡ್ಬಿಡ್ಬೋದು ಅದೇ ಮೆಥಡ್ಲೇ ಮಾಡಿದರೆ. ಕೊಸೆಕ್ ಆಫ್ -1410 ಯಾವ ಥರ ಬರಿಬೋದು, -1410 ಸುಮ್ಮನೆ ಪ್ಲಸ್ 1440. ಹಾಂ, ಈಗೇನಾಗುತ್ತೆ ಕೊಸೆಕ್ ಆಫ್ 1440 1410 ಹೋದರೆ 30 ಮುಗೀತು. ಕೊಸೆಕ್ 30 √2. ಸೊ ನೋಡಿ ಮೂರೇ ಸ್ಟೆಪ್ಪಲ್ಲಿ ಇದು ಕೂಡ ಆನ್ಸರ್ ಬಂತು. ಸೊ ಈ ಥರ ಕೂಡ ಮಾಡ್ಬೋದು ನೀವು. ಕೊಸೆಕ್ ಆಫ್ -1410 + 1440 ಕೊಸೆಕ್ 32 ಕೂಡ ಆನ್ಸರ್ ಬಂದುಬಿಡ್ತು. ಹೌದಾ. ಸೊ ಈ ಮೆಥಡ್ ಆದರೂ ಮಾಡಿ, ಈ ಥರ ಅದು ಮಾಡಿರಿ. ಸೊ ಜಸ್ಟ್ ಆ್ಯಡ್ ಮಾಡಿದರೂ ಕೂಡ ನಮ್ಗೆ ಆನ್ಸರಲ್ಲಿ ಏನು ಆನ್ಸರ್ ತರೋ ಮೆಥಡ್ ಈಸಿ ಆಗುತ್ತೆ. ಸೊ √3/2 ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಎಕ್ಸಸೈಸ್. ಹೌದಾ, ನಾವು ಮಾಡ್ತಿರ್ತಕ್ಕಂಥ ಕೊನೆಯ ಪ್ರಾಬ್ಲಮ್, ಫೈಂಡ್ ಆಫ್ tan ಆಫ್ 19π/3. ಸೊ ನೋಡಿ ಸೊಲ್ಯೂಷನನ್ನು ಯಾವ ಥರ ಮಾಡಬೇಕು. ಇಲ್ಲಿ ಮೈನಸ್ ಇಲ್ಲ, ಸೊ ಯಾವುದನ್ನು ಆ್ಯಡ್ ಮಾಡೋದು ಬೇಡ, ಯೂಸ್ ಆಗಲ್ಲ ಆ್ಯಡ್ ಮಾಡಿದರೆ. tan 19π/3 ಇದೆ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕಂದ್ರೆ 3 6 ಸೊ ಅದನ್ನು ಬರ್ಕೋಬೇಕು. tan ಆಫ್ 3 6 19 ಅಂದರೆ 6 ಬರ್ಕೋಬೇಕು. ಸೊ 3 6 19 ಉಳಿತೇನು, ರಿಮೈಂಡರ್ 1 ಉಳಿತು, ಅದನ್ನ ಮೇಲೆ ಬರೀಬೇಕು, ಕೆಳಗೆ 3 ಬರೀಬೇಕು. ನಿಮಗೆ ಗೊತ್ತಿದೆಯಲ್ಲ, ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಮಾಡೋದು. ಡಿವೈಡ್ ಮಾಡೋದು, ಬರುವಂಥ ಒಂದು ಕೋಶಂಟ್ ಇಂಟೀಜರ್ ಆಗುತ್ತೆ, ಉಳಿದೋದೇನಾಗುತ್ತೆ ನ್ಯೂಮರೇಟರ್, ರಿಮೈಂಡರ್ ನ್ಯೂಮರೇಟರ್ ಆಗುತ್ತೆ, ಡಿನಾಮಿನೇಟರ್ ಆ್ಯಸ್ ಯೂಸ್ವಲಿ ಉಳಿಯುತ್ತೆ. ಏನು ಡಿನಾಮಿನೇಟರ್ ಇದೆ ಅದೇ ಉಳಿಯುತ್ತೆ. ಸೊ tan ಆಫ್ 6 ಇಂಟೀಜರ್ 1/3. ಓಕೆ, ದಟ್ ಈಸ್ ಪೈ. ಸೊ ಇದನ್ನು ನೀವು ಸರಿಯಾಗಿ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು tan ಆಫ್ ಎಲ್ಲಕ್ಕೂ ಪೈಯನ್ನು ಸೇರಿಸಿದರೆ 6π + π/3. ಹೌದೋ ಇಲ್ಲೋ, ಇದು ಪೈಯನ್ನು ತೊಗೋಬೇಕು, ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋದು. ನೋಡಿರಿ ಈಗ 3 × 6π 18π + 5 19π/3 ವಾಪಸ್ ಇದೇ ಬಂತು. tan ಆಫ್ 6π + π/3. ನೋಡಿರಿ ನಾನು ಈಗಾಗಲೇ ಹೇಳಿದ್ದೀನಿ, ದ ವ್ಯಾಲ್ಯೂ ಆಫ್ 2π 4π 6π 8π ಈಸಿಲಿ ಗೆಟ್ಸ್ ಕ್ಯಾನ್ಸಲ್ಸ್ ಬಿಕಾಸ್ ಇಟ್ ಈಸ್ ದ ಇಂಡಿಕೇಶನ್ ಆಫ್ ಒನ್ ಕಂಪ್ಲೀಟ್ ರೌಂಡ್. ಹೌದಾ. ಅದೇ ಥರ ನಾವು ಡಿಗ್ರಿ ಒಳಗೆ ತೊಗೊಂಡಾಗ 360 720 1080 1440 1800. ಸೊ ಇವುಗಳ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ tan ಆಫ್ 6π ಅಂದರೆ ಅದು ಕ್ಯಾನ್ಸಲ್ ಆಯಿತು. ಸೊ tan ಆಫ್ 6π + θ is tan θ, tan π/3. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ tan π/3? tan 60, tan 30 ಅಂದರೆ 1/√3, tan 0 ಅಂದರೆ 0, tan 30 ಅಂದರೆ 1/√3,
tan 45 ಅಂದರೆ 1, tan 60 ಅಂದರೆ √3, tan 90 is indeterminate. ಸೊ tan 60 ಏನೇ ನಮ್ದು ಆನ್ಸರ √3. ಸೊ ಇದು ನಮ್ಮ ಫೈನಲ್ ಆನ್ಸರ್. ಸೊ ಈ ಥರ ನೀವು ಇವುಗಳನ್ನು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಸೊ ಇದು ನಮ್ಮದು ಸೆಕೆಂಡ್ ಎಕ್ಸಸೈಸ್. ಸೊ ಅರ್ಥ ಆಯಿತು ಅನ್ಕೋತೀನಿ. ಏನಾದರೂ ತಿಳಿದಿದ್ದಿಲ್ಲ ಅಂದರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡ್ಬೋದು ನೀವು. ಓಕೆ, 7353696923 ನನ್ನ ನಂಬರ್ ಆಗಿರುತ್ತೆ. ಸೊ ವಾಟ್ಸಪ್ ಮಾಡಿ. ಮತ್ತು ಯಾವ ಥರ ನಿಮಗೆ ವಿಡಿಯೋಸ್ ಬೇಕು ಅವುಗಳನ್ನು ನನಗೆ ಹೇಳಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಓಕೆ, ಅದರಿಂದ ನಮಗೆ ಇನ್ನಷ್ಟು ವಿಡಿಯೋಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಕ್ಲಾಸ್ 8th 9th 10th ಸೈನ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಕವರ್ ಮಾಡ್ತೀವಿ, ಜೊತೆಗೆ PUC ಮ್ಯಾಥಮೆಟಿಕ್ಸನ್ನು ಸದ್ಯಕ್ಕೆ ಕವರ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 11.3 ನೋಡೋಣ. ಥ್ಯಾಂಕ್ ಯು. ಎಕ್ಸಸೈಸ್ 3.3 ನೋಡೋಣ. ಥ್ಯಾಂಕ್ ಯು ಸೊ ಮಚ್.